ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಫ್ರೆಂಡ್ಸ್. ಸೊ ನಾವು ವೈಕುಂಠ ಏಕಾದಶಿ ದಿನ ಎಲ್ಲಿಗೆ ಹೋಗ್ತೀವಿ? ವೆಂಕಟೇಶ್ವರ ಅಥವಾ ಶ್ರೀನಿವಾಸನ ದೇವಸ್ಥಾನಕ್ಕೆ ಅಲ್ವಾ? ಸೊ ನಾನು ಅದೇ ಥರ ವೆಂಕಟೇಶ್ವರನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀನಿ. ಅದರ ಫುಲ್ ವೀಡಿಯೋನ ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ವೈಕುಂಠ ಏಕಾದಶಿಯ ಸಂಪೂರ್ಣ ಅನುಗ್ರಹ ಆಶೀರ್ವಾದ, ಶ್ರೀನಿವಾಸನ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತುಂಬಾ ಜನ ಇದ್ದರು, ರಶ್ ಇತ್ತು. ದೇವಸ್ಥಾನ ಅಂತೂ ಸಾಕಷ್ಟು ಜನಗಳು ಬಂದಿದ್ದರು ಶ್ರೀನಿವಾಸನ ದರ್ಶನಕ್ಕೋಸ್ಕರ. ಆಮೇಲೆ ಇಲ್ಲಿ ಹೂವಿನ ಅಲಂಕಾರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವರ್ಷವೂ ಅಷ್ಟೇ, ನಾನು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದ್ರಿಂದ ಪ್ರತಿ ವರ್ಷ ಒಂದೊಂದು ಥರ ಹೂವಿನ ಅಲಂಕಾರ, ವೆರೈಟಿ ಕಲರ್ಸ್ ಹೂವನ್ನು ತೊಗೊಂಬಂದು ಅಲಂಕಾರ ಮಾಡಿರ್ತಾರೆ. ಆ ಹೂವಿನ ಅಲಂಕಾರನ ನೋಡೋದೇ ಒಂದು ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಅಲಂಕಾರ ಹೇಗಿದೆ ಅಂತ. ಹೊರಗಡೆನೇ ಎಷ್ಟು ಚೆನ್ನಾಗಿದೆ ಅಂದಮೇಲೆ ದೇವಸ್ಥಾನದ ಒಳಗಡೆ ಇನ್ನು ಹೆಂಗಿರ್ಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ 2 ದರ್ಶನ ವ್ಯವಸ್ಥೆ ಇರುತ್ತೆ. ಒಂದು ಧರ್ಮ ದರ್ಶನ, ಅಂದರೆ ಫ್ರೀಯಾಗಿ ಯಾವುದೇ ದುಡ್ಡು ಕಾಸು ಇಲ್ಲದೆ ಹೋಗುವಂಥದ್ದು. ಇನ್ನೊಂದು ₹100 ಟಿಕೆಟ್ ತೊಗೊಂಡು ವಿಶೇಷ ದರ್ಶನ ಅಂತ ಇರುತ್ತೆ, ಅದರಲ್ಲೇ ಹೋಗ್ಬೋದು. ಕೆಲವರು ಹೇಳ್ತಾರೆ ದೇವರಿಗೆ ಕಷ್ಟಪಟ್ಟುಕೊಂಡು ಹೋಗಿ ದರ್ಶನ ಮಾಡಿದ್ರೆ ಅದರ ಪೂರ್ಣ ಫಲ ನಮಗೆ ಸಿಗೋದು ಅಂತ. ಕೆಲವರು ಕೈಗೆ ಆಗದೇ ಇರೋರು, ಕಾಲು ಕೈ ಆಗದೇ ಇರೋರು, ಈಗ ವಯಸ್ಸಾಗಿರೋರು, ಇಂಥವರೆಲ್ಲ ₹100 ಕೊಟ್ಟು ಟಿಕೆಟ್ ತೊಗೊಂಡೇ ಹೋಗ್ತಾರೆ ಫ್ರೆಂಡ್ಸ್. ಸೊ ದಟ್ ಎಲ್ಲರಿಗೂ ಒಂದೇ ದೇವರ ದರ್ಶನ ಅಲ್ವಾ? ನಾವು ಹೇಗೋದ್ರೂ ನಾವು ದರ್ಶನ ಮಾಡೋದು ಕೊನೆಗೆ ಶ್ರೀನಿವಾಸನ್ನೇ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹೊರಗಡೆ ಇದೊಂದು ಡೆಕೋರೇಷನ್ಸ್, ಹೂವಿನ ಡೆಕೋರೇಷನ್ಸ್ ಎಲ್ಲ 8-9 ದೇವರುಗಳನ್ನ, ವಿಷ್ಣು ಅವತಾರಗಳನ್ನ ಇಲ್ಲಿ ತೋರಿಸಿದ್ದಾರೆ ನಮಗೆ. ವಿಷ್ಣು ಅವತಾರಗಳು ಎಷ್ಟಿದೆ ಅಷ್ಟನ್ನು ಸಹ ಇಲ್ಲಿ ನಮಗೆ ಕಾಣಿಸುತ್ತೆ, ಅಂದರೆ ಸಿಗುತ್ತೆ ನೋಡೋಕ್ಕೆ. ನೋಡಿ, ಇಲ್ಲಿ ಒಳಗಡೆ ಹೋಗೋದಕ್ಕೆ ಇಷ್ಟು ರಶ್ ಇದೆ. 2 ಕಡೆಯಿಂದ ಬಂದರೂ ಕೂಡ ಇಷ್ಟು ರಶ್ ಇದೆ. ಇಲ್ಲಿ ನೋಡಿ ಉತ್ತರ ದ್ವಾರ, ಇಲ್ಲೂ ಅಷ್ಟೇ ಉತ್ತರ ದ್ವಾರದ ರೆಡಿ ಮಾಡಿದ್ದಾರೆ. ಅಂದರೆ ಉತ್ತರ ದ್ವಾರದಲ್ಲಿ ದೇವ್ರ ಕೆಳಗಡೆಯಿಂದ ಹೋದರೆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ಅವ್ರ ಕಾಲಡಿ ಇಲ್ಲೇ ನಾವು ಪಾಸ್ ಆಗೋದ್ರಿಂದ ದೇವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಅದೇ ನಂಬಿಕೆಯಿಂದ ಎಲ್ಲರೂ ಈ ಉತ್ತರ ದ್ವಾರದಲ್ಲಿ ದೇವರಡಿ ಹೋಗ್ತಾರೆ, ಪ್ರವೇಶ ಮಾಡ್ತಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಲಂಕಾರ ಅಂತೂ. ಒಳಗಡೆ ಬಂದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಥರ ವಿಷ್ಣು ಅವತಾರಗಳನ್ನ ತೋರಿಸೋ ಶಿಲೆಗಳಿರುತ್ತೆ. ಇಲ್ಲೊಂದು ದೇವರಿದೆ. ಒಳಗಡೆ ಪೂಜೆ ಇವತ್ತು ಇರೋದಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಪೂಜೆಗೆ ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಬೃಂದಾವನ ಅಲಂಕಾರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ತುಳಸಿ ಬೃಂದಾವನಕ್ಕೆ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದರು ಫ್ರೆಂಡ್ಸ್. ಇವತ್ತಿನ ವಿಶೇಷ, ಈ ವರ್ಷದ ವಿಶೇಷ ಗರಿನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಅದು ತುಂಬ ಹೈಲೈಟ್ ಆಗಿತ್ತು. ಗರಿ ಎಳೆದು ಡಿಸೈನ್ ಮಾಡಿದರು, ತುಂಬ ಚೆನ್ನಾಗಿತ್ತು ಹೂವಿನ ಅಲಂಕಾರ. ಇದೆಲ್ಲ ಫುಲ್ ದೇವಸ್ಥಾನದ ಅಲಂಕಾರ ನೋಡಿ ಫ್ರೆಂಡ್ಸ್. ಹೂವಿಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ದೇವಸ್ಥಾನ ಫುಲ್ಲು ಹೂವಿನಿಂದ ಕಂಗೊಳಿಸ್ತಾ ಇತ್ತು. ಕಲರ್ ಹೂವಿನಿಂದ ಜಗಮಗಗೊಳಿಸ್ತಾ ಇತ್ತು, ಒಂಥರ ಆ ಥರನೇ ಇತ್ತು. ಜನ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದರು ಅಂತ. ಏಕಾದಶಿ ದಿನ ಶ್ರೀನಿವಾಸನ ದರ್ಶನ ಮಾಡೋದು ತುಂಬ ಪುಣ್ಯ. ಮತ್ತು 21 ಏಕಾದಶಿ ಮಾಡಿದ ಪುಣ್ಯ. ಇದೊಂದು ದಿವಸ ಉಪವಾಸ ಮಾಡಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ರೆ ಅಷ್ಟು ಏಕಾದಶಿ ಮಾಡಿದ ಪುಣ್ಯ ಇದೊಂದು ಮಾಡೋದ್ರಿಂದ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಇಲ್ಲಿ ನೋಡಿ, ಇಲ್ಲಿ ಶ್ರೀನಿವಾಸನ ದರ್ಶನಕ್ಕೋಸ್ಕರ ಕ್ಯೂ ನಿಂತಿದ್ದಾರೆ, ಇಷ್ಟೊಂದು ಜನ ಇದ್ದಾರೆ. ಇಲ್ಲಿ ನಮಗೆ ವಿಡಿಯೋ ಆಗಲಿ ಫೋಟೋ ಆಗಲಿ ಸಿಗೋದಿಲ್ಲ, ಪೊಲೀಸ್ ಇರೋದ್ರಿಂದ ಅವರು ಮೊಬೈಲ್ ಹೊರಗಡೆ ತೆಗಿಯೋಕೆ ಬಿಡೋಲ್ಲ ಫ್ರೆಂಡ್ಸ್. ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಗರ್ಭಗುಡಿ ಸುತ್ತ ಒಂದೊಂದು ದೇವರನ್ನ ಅಲಂಕಾರ ಮಾಡಿರ್ತಾರೆ. ಒಂದೊಂದು ಚಿಕ್ಕದಾಗಿ ಒಂದೊಂದು ದೇವಸ್ಥಾನಗಳಿವೆ ಎಲ್ಲ ದೇವರುಗಳಿಗೂ. ಅಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ರಥ ನೋಡಿ, ಶ್ರೀನಿವಾಸ ರಥೋತ್ಸವ, ಸಣ್ಣದೊಂದು ರಥ ಇರುತ್ತೆ ಅಲ್ಲಿ. ಇದು ನೋಡಿ ಆನೆ, ಎಲ್ಲ ಕಡೆ ಹೂವು.
ಇಲ್ಲಿ ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಏನಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಎಷ್ಟು ಸೀರೆ ದೇವರಿಗೆ ಕೊಟ್ಟಿರ್ತಾರೆ, ದೇವರಿಗೆ ಒದಿಸಿರ್ತಾರೆ, ಆ ಸೀರೆಗಳನ್ನು ಇವತ್ತಿನ ದಿವಸ ಅಂದರೆ ವೈಕುಂಠ ಏಕಾದಶಿ ದಿನ ಸೇಲ್ಗಿರುತ್ತೆ. ಸೀರೆಗಳು, ದೇವರ ಸೀರೆಗಳು. ಈ ವರ್ಷ ಯಾವುದೇ ಸೀರೆ ತೊಗೊಂಡ್ರು 300 ರೂಪಾಯಿ ಅಂತ ಹೇಳ್ತಿದ್ರು. ಸೀರೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತವೆ. ಅಂದರೆ ದೇವ್ರಿಗೆ ಹಾಕಿದ ಸೀರೆನ ಒಂದು ಮನೆಗೆ ತಗೊಂಡೋಗಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಫ್ರೆಂಡ್ಸ್. ಹೆಣ್ಮಕ್ಳಾದರೆ ಲಕ್ಷ್ಮಿಗೆ ಹಾಕಿರೋ ಸೀರೆನ ಉಡ್ಬೋದು. ಇಲ್ಲಿ ನೋಡಿ ಲಕ್ಷ್ಮಿ ಅಲಂಕಾರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಗಣೇಶ ನೋಡ್ತಾ ಇರ್ಬೋದು ನೀವು, ಗಣೇಶನ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಶ್ರೀನಿವಾಸ ಮಲಗಿರೋದು, ಇದನ್ನು ಅಷ್ಟೇ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಣ್ ತುಂಬಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೋಡಿ ಆಂಜನೇಯನ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಹೂವಿನ ಅಲಂಕಾರ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಹೂವಿನ ಅಲಂಕಾರ ಮಾತ್ರ ತುಂಬ ಸೂಪರಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಶ್ರೀನಿವಾಸನ ವಿಗ್ರಹ ಇದೆ, ದೇವಸ್ಥಾನ ಇದೆ ಚಿಕ್ಕದೊಂದು, ಅದಕ್ಕೂ ಸಹ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ನಿಮಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಆ ದೇವಸ್ಥಾನದ ಅಲಂಕಾರನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಮಾಡಿರೋ ದೇವಸ್ಥಾನದ ಒಳಗಡೆ. ಹೂವನು ಎಲ್ಲಿ ನೋಡಲು ಹೂವು. ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ರಸಾದ ವಿನಿಯೋಗ ಮಾಡೋ ಜಾಗ ಇದು. ಅಂದರೆ ಬಂದು ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇರುತ್ತೆ ಅವತ್ತಿನ ದಿನ. ಅಲ್ಲಿ ಕೂಡ ಇಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇವತ್ತಿನ ವಿಶೇಷ ಪ್ರಸಾದ ಗೊಜ್ಜ ಅವಲಕ್ಕಿ ಮತ್ತು ಉಪ್ಪಿಟ್ಟು ಕೇಸರಿ ಬಾತು. ಬಂದವ್ರಿಗೆಲ್ಲನೂ ಕೂಡ ತುಂಬ ಚೆನ್ನಾಗಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ನೀವು ಏನೇ ಮಾಡಿದ್ರೂ ಈ ಥರ ಟೇಸ್ಟು ನಮಗೆ ಬರೋದಿಲ್ಲ. ಸೊ ದಟ್ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದಕ್ಕೆ ತುಂಬ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಶಾಪಿಂಗ್ ಸ್ಟಾಲ್ಸ್ ಕೂಡ ಬಂದಿರುತ್ತೆ. ನಮಗೇನು ಬೇಕೋ ಅದು ಸಿಗುತ್ತೆ. ಬೇಕಾದವರು ಶಾಪಿಂಗ್ ಕೂಡ ಮಾಡ್ಬೋದು ದೇವ್ರ ದರ್ಶನ ಮಾಡ್ಕೊಂಬಂದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಪ್ರತಿ ವರ್ಷ ಇಲ್ಲಿಗೆ ವಿಸಿಟ್ ಮಾಡ್ತೀನಿ, ಈ ವೆಂಕಟೇಶ್ವರನ ದೇವಸ್ಥಾನಕ್ಕೆ. ನೋಡ್ತಾ ಇದ್ದೀರಲ್ಲ, ಮನೆಗೆ ಬೇಕಾದ ಎಲ್ಲ ಐಟಮ್ಸು ಕೂಡ ಸಿಗುತ್ತೆ. ಏನು ಬೇಕು ಅದನ್ನು ತೊಗೊಂಡು ಪರ್ಚೇಸ್ ಮಾಡ್ಬೋದು. ಡಾಲ್ಸು, ಸ್ಲಿಪ್ಪರ್ಸು, ಹೂವಿನ ಗಿಡಗಳು, ಶೋ ಪೀಸ್ಗಳು, ನಿಮಗೆ ಸ್ನ್ಯಾಕ್ಸ್ಗಳು ಇರುತ್ತೆ. ಕಬ್ಬಿನ ಜ್ಯೂಸಿಂದ ಸ್ನ್ಯಾಕ್ಸ್ವರೆಗೂ ಎಲ್ಲನೂ ಸಿಗುತ್ತೆ. ನೋಡ್ತಾ ಇರ್ಬೋದು ಹಾರಗಳು, ಕಲರ್ ಡಾಲ್ಸ್ಗಳು, ಶೋ ಪೀಸ್ಗಳು, ಶೋ ವಾಸ್ಗಳು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ವೆಂಕಟೇಶ್ವರನ ದೇವಸ್ಥಾನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.